ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗಾಯ್ಸ್, ಯಾರ್ಯಾರು ಲೈಕ್ ಮಾಡ್ತಿದ್ದೀರೋ ಎಲ್ಲರಿಗೂ ಮತ್ತು ಮಹಾಲಕ್ಷ್ಮಿ ಹಾಗೆಯೇ ನೀವು ಇಷ್ಟಪಡುವ ದೇವರುಗಳು, ದೇವಾನುದೇವತೆಗಳು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಲೈಕ್ಸ್ ಅನ್ನೋದು ಕಮ್ಮಿ ಆಗಿದೆ, ಯಾಕೆ ಅಂತ ಗೊತ್ತಾಗ್ತಾಯಿಲ್ಲ ಗಾಯ್ಸ್. ದಯವಿಟ್ಟು ಆ ಥರ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ. ವ್ಯೂಸ್ಗೋಸ್ಕರ ಆಗಲಿ, ಲೈಕ್ಸ್ಗೋಸ್ಕರ ಆಗಲಿ, ಇಲ್ಲ ಕಮೆಂಟ್ಗೋಸ್ಕರ ಆಗಲಿ ನಾನು ಹೇಳ್ತಲ್ಲ ಈ ರೀತಿ. ಯಾಕಂದರೆ ಇನ್ನೊಬ್ರು ಕಷ್ಟಕ್ಕೆ ನೆರವಾಗಿ ಅಂತ ಹೇಳ್ತಾ ಇದ್ದೀನಿ. ಒಂದು ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ, ಆಯಿತಾ? ಲೈಕ್ಸ್ಗೋಸ್ಕರ ನಾನು ಹೇಳ್ತಾ ಇಲ್ಲ, ಏನೋ ಒಂದು ನಿಮ್ಮ ಲೈಕಿಂದ ಇನ್ನೊಬ್ರು ಕಷ್ಟಕ್ಕೆ ಹೆಲ್ಪ್ ಆದರೆ ಸಾಕು ಅಲ್ವಾ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಯಾವ ರೀತಿ ಮೇಡಮ್ ನಾವೊಂದು ಲೈಕ್ ಕೊಡೋದ್ರಿಂದ ಇನ್ನೊಬ್ರು ಕಷ್ಟಕ್ಕೆ ನೆರವಾಗ್ತೀವಿ ಅಂತ ಕೇಳಬಹುದು. ಅಂದರೆ ಗಾಯ್ಸ್, ನಿಮ್ಮ ಒಂದು ಲೈಕಿಂದ ವಿಡಿಯೋ ಅನ್ನೋದು ಆದಷ್ಟು ಲೀಕ್ ಆಗುತ್ತೆ, ಆಯಿತಾ? ತುಂಬ ಜನ ಕಷ್ಟದಲ್ಲಿ ಬಳಲ್ತಾ ಇರ್ತಾರೆ ಅಲ್ವಾ. ಅದರಲ್ಲೂ ಕೂಡ ಈ ಸಾಲದ ಸಮಸ್ಯೆನ ಸುಳಿನಲ್ಲಿ ಸಿಗಾಕೊಂಡಿರ್ತಾರೆ. ಕೆಲವೊಬ್ಬರು ಕಷ್ಟಪಟ್ಟು ದುಡಿತಾರೆ ಅಂದರೂ ಕೂಡ ಅವರಿಗೆ ₹1 ಕೈಯಲ್ಲಿ ನಿಲ್ತಾ ಇರೋದಿಲ್ಲ. ಅಂದರೆ ಏನೋ ಒಂದು ಪ್ರಾಬ್ಲಮ್ಗಳು, ಕಷ್ಟಗಳು ಬಂದು ದುಡ್ಡನ್ನೋದು ಪೋಲಾಗಿ ಖರ್ಚಾಗ್ತಾ ಇರುತ್ತೆ, ಆಯಿತಾ? ಆ ರೀತಿ ಕಷ್ಟಗಳಾಗಿರಬಹುದು. ಈ ರೀತಿ ಸುಮಾರು ಅಂದರೆ ಎಲ್ಲರೂ ಆಲ್ಮೋಸ್ಟ್ ಗಾಯ್ಸ್ ಎಲ್ಲರೂ ಕೂಡ ದುಡ್ಡಿನ ಸಮಸ್ಯೆನಲ್ಲಿ, ಸಾಲದ ಸಮಸ್ಯೆನಲ್ಲೇ ಬಳಲ್ತಾ ಇರ್ತಾರೆ ಅಲ್ವಾ. ಅವರಿಗೆ ಏನೋ ಒಂದು ನಮ್ಮ ಕಡೆಯಿಂದ ಹೆಲ್ಪ್ ಆದರೆ ಸಾಕು ಅಷ್ಟೇ. ಅದಕ್ಕೋಸ್ಕರ ಲೈಕ್ ಮಾಡಿ ಅಂತ ಹೇಳ್ತಾ ಇರೋದು. ನಿಜವಾಗ್ಲೂ ವ್ಯೂಸ್ಗಾಗಲಿ ಲೈಕ್ಸ್ಗಾಗಲಿ ನಾನು ಹೇಳ್ತಾ ಇಲ್ಲ ಗಾಯ್ಸ್, ಸರಿನಾ? ಹಾಗೆಯೇ ನಾನು ಹೊಸದಾಗಿ ನನ್ನ ಚಾನಲ್ ಯಾರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಬನ್ನಿ, ತಡ ಮಾಡಿದೆ ಇವತ್ತಿನ ಬ್ಲಾಗ್ನ ತಿಳಿಸ್ಕೊಡ್ತೀನಿ. ಹಾಗೆಯೇ ಗಾಯ್ಸ್, ಏನಂದರೆ ನಾನು ನೋಡಿರೋದು ಗಾಯ್ಸ್, ಈಗ ಒಂದು ರೀಸೆಂಟಾಗಿ ನೋಡಿದೆ. ಅಂದರೆ ತುಂಬ ಸಾಲನ ಮಾಡಿಕೊಂಡು ಅವರು ಸಾಲನ ತೀರ್ಸೋಕ್ಕಾಗ್ದೇ ಸೂಸೈಡ್ ಮಾಡ್ಕೊಂಡಿದ್ದಾರೆ, ಆಯಿತಾ? ತುಂಬಾ ಬೇಜಾರಾಯಿತು. ಯಾಕೆ ಈ ರೀತಿ ಅಂದರೆ ಏನಂದರೆ ಗಾಯ್ಸ್, ನಮ್ಮದು ಅಂತ ಒಂದು ಟೈಮ್ ಇರುತ್ತೆ, ಆಯಿತಾ? ಅಂತಂದರೆ ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರೆ ನೋಡಿ. ನಾವು ಮಾಡಿದ್ದನ್ನು ನಾವು ಅನುಭವಿಸ್ಲೇಬೇಕಾಗತ್ತೆ, ಆಯಿತಾ? ಅಂದರೆ ನಾವು ಒಳ್ಳೆಯದೇ ಮಾಡ್ತಾ ಬರ್ತಾಯಿದ್ದೀವಿ ಮೇಡಮ್. ಯಾರಿಗೂ ನಾವು ಇವತ್ತಿನವರೆಗೂ ಕೂಡ ಕಷ್ಟ ಕೊಟ್ಟಿಲ್ಲ, ಯಾರಿಗೂ ಕೂಡ ತೊಂದರೆ ಮಾಡಿಲ್ಲ. ಅಂದರೂ ನಮಗೆ ಕಷ್ಟಗಳು ಜಾಸ್ತಿ ಆಗ್ತಾಯಿದೆ, ಸಾಲದ ಸಮಸ್ಯೆ ಜಾಸ್ತಿ ಆಗ್ತಾಯಿದೆ, ಈ ರೀತಿ ಕಾಡ್ತಿದೆ. ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ಅಂತ ಹೇಳ್ಬೋದು. ಅಂಥವ್ರಿಗೆ ಏನಂದರೆ ಗಾಯ್ಸ್, ಹಳೇ ಜನ್ಮದ ಪಾಪ ಕರ್ಮ ಈ ಜನ್ಮದಲ್ಲಿ ಅನುಭವಿಸ್ತಾ ಇರ್ತಾರೆ ಅಷ್ಟೇ, ಓಕೆನಾ? ಅದಕ್ಕೆ ಹೇಳೋದು, ಆದಷ್ಟು ಒಬ್ಬರಿಗೆ ನಮ್ಮಿಂದ ಹೆಲ್ಪ್ ಆಗಬೇಕು ಹೊರತು ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು. ನಮ್ಮಿಂದ ಅವ್ರಿಗೆ ತೊಂದರೆ ಆಗ್ತಾಯಿದೆ ಅಂತಂದರೆ ಅದು ಅವರಿಂದ ನಾವು ದೂರ ಇರೋಣ. ಅವ್ರಿಗೂ ಒಳ್ಳೆಯದು, ನಮಗೂ ಒಳ್ಳೆಯದು ಅಲ್ವಾ. ಸೊ ಆ ರೀತಿ ತಪ್ಪನ್ನ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ನಾನು ನನ್ನ ಕಣ್ಣಿಂದನೇ ನೋಡಿದೆ ಈ ರೀತಿ. ನಾನು ಆಲ್ಮೋಸ್ಟ್ ಆಗಲೇ ಒಂದು ಇನ್ಸಿಡೆಂಟ್ ಈ ರೀತಿ ನೋಡಿದ್ದೆ. ನನ್ನ ಹತ್ರದವರೇ ಆ ರೀತಿ ಮಾಡಿದ್ದು. ಹಾಗೆಯೇ ಇದು ರೀಸೆಂಟಾಗಿ ಆಗಿದ್ದು. ಅಂದರೆ ಇಲ್ಲೇ ನನಗೆ ಗೊತ್ತಿರೋರು ಆ ರೀತಿ ಸೂಸೈಡ್ ಮಾಡಿಕೊಂಡು ಎಕ್ಸ್ಪೈರ್ ಆದರು ಅಂತ. ಅಂದರೆ ಗಾಯ್ಸ್, ಯಾಕೆ ಆ ರೀತಿ ಹೇಳಿತನ ಮಾಡ್ತೀರಾ ಅಲ್ವಾ? ಎಲ್ಲರಿಗೂ ಕಷ್ಟ ಅನ್ನೋದು ಬಂದೇ ಬರುತ್ತೆ, ಆಯಿತಾ? ಪ್ರತಿಯೊಬ್ಬ ಮನುಷ್ಯಂಗೂ ಕಷ್ಟ ಅನ್ನೋದು ಬಂದೇ ಬರುತ್ತೆ. ಆ ಕಷ್ಟನ ಎದುರಿಸೋ ಶಕ್ತಿ ದೇವರು ನಮಗೆ ಕೊಟ್ಟಿರ್ತಾರೆ, ಖಂಡಿತವಾಗ್ಲೂ ಕೊಟ್ಟಿರ್ತಾರೆ, ಆಯಿತಾ? ಕಷ್ಟ ಅಂತ ಕೊಟ್ಬಿಟ್ಟು ದೇವರು ನಮ್ಮನ್ನು ಸುಮ್ಮನೆ ಬಿಟ್ಬಿಡೋದಿಲ್ಲ. ಏನೋ ಒಂದು ಕಷ್ಟ ಅಂತ ಕೊಟ್ಟ ಮೇಲೆ ನಮಗೆ ಕೆಲವೊಂದು ಪರಿಹಾರ ಶಾಸ್ತ್ರದಲ್ಲಾಗಿರಬಹುದು, ಸಿದ್ಧಿಶಾಸ್ತ್ರದಲ್ಲಾಗಿರಬಹುದು, ಮನುಷ್ಯನ ಏಳಿಗೆಗೆ ಅಂತಲೇ, ಮನುಷ್ಯನ ಕಷ್ಟಗಳನ್ನ ಕಳೀಲಿಕ್ಕೆ ಅಂತಲೇ ಕೆಲವೊಂದು ರೆಮಿಡಿಗಳನ್ನ ತಿಳಿಸ್ಕೊಟ್ಟಿದ್ದಾರೆ, ಆಯಿತಾ? ಆ ರೆಮಿಡಿಗಳನ್ನ ನಾವು ಅಂದರೆ ನಂಬಿಕೆ ಇಟ್ಟು ನಾವು ರೆಮಿಡಿಗಳನ್ನು ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ಒಳ್ಳೆಯದಾಗುತ್ತೆ. ನಮ್ಮ ಹಣಕಾಸಿನ ಸಮಸ್ಯೆ ಅನ್ನೋದು ನಿವಾರಣೆ ಆಗುತ್ತೆ, ಸರಿನಾ? ಹಾಗೆಯೇ ಇನ್ನೂ ಕೆಲವ್ರಿಗೆ ಏನಾಗುತ್ತೆ ಅಂತಂದರೆ ಗಾಯ್ಸ್, ಆರೋಗ್ಯದ ಸಮಸ್ಯೆನಲ್ಲಿ ಬಳಲ್ತಾ ಇರ್ತಾರೆ. ಡಾಕ್ಟ್ರಿಗೆಲ್ಲ ತೋರಿಸ್ತಾರೆ ಅಂದರೂ ಕೂಡ ಅವ್ರಿಗೇನು ಅಂತಲೇ ಗೊತ್ತಾಗ್ತಾ ಇರೋದಿಲ್ಲ. ಡಾಕ್ಟ್ರಿಗೆ ತೋರಿಸ್ತಾರೆ, ಸ್ಕ್ಯಾನಿಂಗ್ ಮಾಡಿಸ್ತಾರೆ, ಅಂದರೂ ಕೂಡ ಅವ್ರಿಗೆ ಡಾಕ್ಟ್ರಿಗೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಆ ರೀತಿ ಅನುಭವಿಸ್ತಾ ಇದ್ದರೆ, ಯಾಕಂದರೆ ಇದನ್ನು ನಾನು ಕೂಡ ಫೇಸ್ ಮಾಡಿದ್ದೀನಿ, ಅದಕ್ಕೆ ಹೇಳ್ತಾ ಇರೋದು. ಆ ರೀತಿ ಏನಾದರೂ ನಿಮಗೆ ಅನ್ನಿಸ್ತಾ ಇದ್ದರೆ, ಏನೋ ಒಂಥರ ಗೊಂದಲ, ಕಿರಿಕಿರಿ, ಮನೆಯಲ್ಲಿ ಜಗಳ ಈ ರೀತಿ ಆಗ್ತಿದ್ರು ಕೂಡ ನಿಮಗೆ ಈ ಒಂದು ರೆಮಿಡಿ ಅನ್ನೋದು ನಿಮಗೆ ತುಂಬಾ ಅದ್ಭುತವಾಗಿ ಕೆಲಸನ ಮಾಡುತ್ತೆ. ಆದರೆ ನಾನು ಪದೇ ಪದೇ ಹೇಳೋ ಥರ ನಿಮಗೆ ನಂಬಿಕೆ ಇಟ್ಟು ಯಾವುದೇ ಒಂದು ರೆಮಿಡಿಗಳನ್ನ ಮಾಡ್ಕೊಳ್ಳಿ. ಆದರೆ ನಂಬಿಕೆ ಇಟ್ಟು ನಾವು ರೆಮಿಡಿಗಳನ್ನ ಮಾಡ್ಕೊಳ್ಬೇಕಾಗತ್ತೆ, ಸರಿನಾ? ಇವತ್ತಿನ ರೆಮಿಡಿ ಗೈಸ್ ಸೂಪರಾಗಿ ವರ್ಕ್ ಮಾಡುತ್ತೆ. ಈ ಒಂದು ರೆಮಿಡಿ ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ಹಾಗೆಯೇ ಈ ಒಂದು ರೆಮಿಡಿನ ಯಾವ ವಾರ ಮಾಡಬೇಕು ಮೇಡಮ್ ಅಂತ ನಿಮಗೆ ಕೇಳ್ಬೋದು, ನೀವು ತಿಳಿಸ್ಕೊಡ್ತೀನಿ. ಹಾಗೆಯೇ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಗಾಯ್ಸ್, ಏನಂದರೆ ಮನೆನ ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿ, ಸರಿನಾ? ಮನೆ ಎಷ್ಟು ಕ್ಲೀನಾಗಿರುತ್ತೋ ಒಂದು ಪಾಸಿಟಿವಿಟಿ ಅನ್ನೋದು ನಿಮ್ಮ ಮನೆಯಲ್ಲಿ ತುಂಬಿರುತ್ತೆ. ಹಾಗೆಯೇ ಸ್ವಚ್ಛತೆ ಎಲ್ಲಿರುತ್ತೋ ಮತ್ತು ಮಹಾಲಕ್ಷ್ಮಿ ಖಂಡಿತವಾಗ್ಲೂ ಅಲ್ಲಿ ನೆಲೆಸಿರ್ತಾರೆ, ಸರಿನಾ? ಹಾಗೆಯೇ ದೇವ್ರ ಮನೆಯಲ್ಲಿ ಆದಷ್ಟು ನೀವು ಮತ್ತು ಮಹಾಲಕ್ಷ್ಮಿಗೆ ಅಂದರೆ ನೀವು ಪೂಜೆ ಮಾಡಬೇಕಾದ್ರೆ ಹಸಿರು ಬಣ್ಣದ ಬಟ್ಟೆ, ಹಳದಿ ಬಣ್ಣದ ಬಟ್ಟೆ ಹಾಕ್ಕೊಂಡು ಪೂಜೆ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಹಾಗೆಯೇ ಮತ್ತು ಮಹಾಲಕ್ಷ್ಮಿಗೆ ವಾರಕ್ಕೆ 1 ಸಲ ಆದ್ರೂ ನೀವು ಅಂದರೆ ಮಂಗಳವಾರ, ಶುಕ್ರವಾರ ಎಲ್ಲ ಹಚ್ಬೋದು ನೀವು. ಇಲ್ಲ ಮೇಡಮ್ ನಮಗೆ
ಹಚ್ಚುವಷ್ಟು ತುಪ್ಪ ತೊಗೊಂಡು ಬಂದು ಹಚ್ಚುವಷ್ಟು ನಮಗೆ ಶಕ್ತಿ ಇಲ್ಲ ಅಂತ ಅನ್ನೋರು ಅಟ್ಲೀಸ್ಟ್ ವಾರಕ್ಕೆ ಒಂದು ಸಲನಾದರೂ ಅಂದರೆ ಒಂದು ದಿನ ಶುಕ್ರವಾರ ಬಂದು 10 ರೂಪಾಯಿ ಪ್ಯಾಕೆಟ್ ತುಪ್ಪ ಸಿಗುತ್ತೆ ಅಲ್ವಾ, ಅದನ್ನು ತೊಗೊಂಡು ಬಂದು ಮತ್ತು ಮಹಾಲಕ್ಷ್ಮಿಗೆ ಅರ್ಪಿಸಿ ಆಯಿತಾ. ಹಾಗೆಯೇ ಬೆಲ್ಲ ಎಲ್ಲರ ಮನೆಯಲ್ಲೂ ಕೂಡ ಇರುತ್ತೆ ಅಲ್ವಾ. ಬೆಲ್ಲದಿಂದ ಯಾವುದಾದ್ರೂ ಒಂದು ನೈವೇದ್ಯನ ಮಾಡಿ ಮತ್ತು ಮಹಾಲಕ್ಷ್ಮಿಗೆ ಅರ್ಪಿಸಿ. ಹಾಗೆಯೇ ಕೆಂಪು ದಾಸವಾಳ ಆಗಿರಬಹುದು, ಇಲ್ಲ ಕೆಂಪು ಬಣ್ಣದ ಹೂವು ಗುಲಾಬಿ ಆಗಿರಬಹುದು, ಈ ರೀತಿ ಹೂವನ್ನ ನೀವು ದೇವಿಗೆ ಅರ್ಪಿಸೋದ್ರಿಂದ ದೇವಿ ನಿಜವಾಗ್ಲೂ ಸಂತೃಪ್ತಿಗೊಳ್ತಾಳೆ ಸರಿನಾ. ನಿಮಗೆ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ನಿಮಗೆ ಪಟ್ಟಂತ ನಿಜವಾಗ್ಲೂ ತೀರೋಗುತ್ತೆ. ಹಾಗೆಯೇ ಈ ಒಂದು ರೆಮಿಡಿಯನ್ನು ನೀವು ಮಾಡ್ಕೊಂಡಾದಮೇಲೆ ಗಾಯ್ಸ್ ಅದು ನಾಳೆಯಿಂದಲೇ ನೀವು ಅಬ್ಸರ್ವ್ ಮಾಡಿ, ನಿಮಗೆ ನಾನಾ ಮೂಲೆಗಳಿಂದ ನಿಮಗೆ ಧನಾಕರ್ಷಣೆ ಆಗುತ್ತೆ, ಧನಾಭಿವೃದ್ಧಿ ಆಗುತ್ತೆ, ನಾನಾ ಮೂಲೆಗಳಿಂದ ದುಡ್ಡು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಯಿತಾ. ಅಂದರೆ ನಿಮ್ಮದೇನೇ ಒಂದು ಹಣದ ಸಮಸ್ಯೆ ಇದ್ದರೂ ಕೂಡ ಈ ಒಂದು ರೆಮಿಡಿನ ನೀವು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ, ನಿಜವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ ಗಾಯ್ಸ್ ಸರಿನಾ. ಹಾಗೆಯೇ ಈ ಒಂದು ರೆಮಿಡಿನ ನಾವು ಮಂಗಳವಾರ ಆಗಿರ್ಬೋದು, ಶುಕ್ರವಾರ ಆಗಿರಬಹುದು, ಇಲ್ಲ ಅಂತಂದರೆ ಭಾನುವಾರ ದಿನಗಳಲ್ಲಿ ಮಾಡ್ಕೊಳ್ಬಹುದು. ಈಗ ನಾಳೆ ಭಾನುವಾರ ಇದೆ ಅಲ್ವಾ, ಸೊ ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆಯೇ ಆದಷ್ಟು ನಿಮ್ಮ ವಾಶ್ರೂಮ್ ಇದೆಯಲ್ಲ ಅದನ್ನು ಕ್ಲೀನಾಗಿ ಇಟ್ಕೊಳ್ಳಿ. ಹಾಗೆಯೇ ಸಿಂಕ್ನಲ್ಲಿ ಪಾತ್ರೆಗಳನ್ನ ಕಿಚನಲ್ಲಿ ತುಂಬಬೇಡಿ ಸರಿನಾ. ಒಬ್ಬೊಬ್ಬರು ಗುಡ್ಡೆ ಹಾಕ್ಬಿಡ್ತಾರೆ, ಬೆಳಗ್ಗೆ ತೊಳ್ಕೊಂಡ್ರಾಯ್ತು ಬಿಡು, ಈ ರೀತಿ ಎಲ್ಲ ಮಾಡ್ತಾರೆ. ಮತ್ತು ಮಹಾಲಕ್ಷ್ಮಿ ಅನ್ನಪೂರ್ಣೇಶ್ವರಿ ದೇವಿ ಇಬ್ಬರು ಕೂಡ ಕಿಚನಲ್ಲಿ ಅಂದರೆ ಅಡುಗೆ ಮನೆಯಲ್ಲಿ ನೆಲೆಸಿರ್ತಾರೆ ಸರಿನಾ. ಕ್ಲೀನಾಗಿ ಇಟ್ಕೊಳ್ಳಿ, ಪಾತ್ರೆಗಳನ್ನ ಅಲ್ಲಲ್ಲೇ ವಾಶ್ ಮಾಡ್ಕೊಳ್ಳಿ. ಈ ಚಿಟ್ಟೆ ಎಲ್ಲ ಮುತ್ತೋದು, ನೊಣ ಎಲ್ಲ ಮುತ್ತೋದು ಆ ಥರ ಎಲ್ಲ ಆಗುತ್ತೆ. ಆ ರೀತಿ ಇಟ್ಕೊಂಡ್ರೆ ಗಾಯ್ಸ್ ಒಂದು ನೆಗೆಟಿವಿಟಿನೇ ಮನೆಯಲ್ಲಿ ಅಟ್ರ್ಯಾಕ್ಟ್ ಮಾಡುತ್ತೆ ಸರಿನಾ. ಪಾಸಿಟಿವಿಟಿ ಅಂತೂ ನಿಜವಾಗ್ಲೂ ಬರೋದಿಲ್ಲ. ಸೊ ಅದಕ್ಕೆ ಹೇಳ್ತಾ ಇರೋದು. ಅದಾದಮೇಲಿಂದ ಗಾಯ್ಸ್ ನೀವು ಸ್ವಲ್ಪ ಸ್ನಾನ ಮಾಡಬೇಕಾದ್ರೆ ಉಪ್ಪಾಗಿರಬಹುದು, ಸ್ವಲ್ಪ ಅರಿಶಿನ ಒಂದು ಚಿಟಿಕೆ ಹಾಕ್ಕೊಂಡು ನೀವು ಸ್ನಾನ ಮಾಡ್ಕೊಳ್ಳಿ. ನಿಮಗೆ ಯಾವುದೇ ಒಂದು ಗ್ರಹ ದೋಷ ಆಗಿರಬಹುದು, ಶನಿ ದೋಷ ಆಗಿರಬಹುದು, ಯಾವುದೇ ಒಂದು ದೋಷಗಳು ಇದ್ದರೂ ಕೂಡ ನಿಮಗೆ ಅದು ಕ್ಲಿಯರ್ ಆಗುತ್ತೆ ಸರಿನಾ. ಮತ್ತು ಮಹಾಲಕ್ಷ್ಮಿನ ನಂಬಿಕೊಂಡು ಹಾಗೆಯೇ ನಿಮಗೆ ಇಷ್ಟವಾದ ದೇವ್ರನ್ನ ನಂಬಿಕೊಂಡು ಹಾಗೆಯೇ ನಿಮ್ಮ ಮನೆ ದೇವ್ರನ್ನ ಯಾವುದೇ ಕಾರಣಕ್ಕೂ ನೀವು ಬಿಡೋಕ್ಕಂತೂ ಹೋಗಬೇಡಿ ಸರಿನಾ. ಹಾಗೆಯೇ ನೀವು ಮನೆ ಒರೆಸ್ತಾ ಇರ್ತೀರಲ್ಲ ಆ ನೀರಿಗೂ ಅಷ್ಟೇ ಸ್ವಲ್ಪ ಕಲ್ಲುಪ್ಪು ಚಿಟಿಕೆ ಅರಿಶಿನ ಹಾಕ್ಕೊಂಡು ಮನೆನ ಒರೆಸ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ ಸರಿನಾ. ಹಾಗೆಯೇ ಈ ಒಂದು ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ಗಾಯ್ಸ್ ನಿಮಗೆ ನೆಗೆಟಿವಿಟಿ ಅನ್ನೋದು ಮನೆಯಿಂದ ಹೊರಗಡೆ ಹೋಗುತ್ತೆ, ಪಾಸಿಟಿವಿಟಿ ಅನ್ನೋದು ಮನೆ ಒಳಗಡೆ ಎಂಟ್ರಿ ಕೊಡುತ್ತೆ ಸರಿನಾ. ನಿಮಗೆ ಪಾಸಿಟಿವಿಟಿ ನಕಾರಾತ್ಮಕ ಶಕ್ತಿ ಹೊರಗಡೆ ಹೋಗಿ ಸಕಾರಾತ್ಮಕ ಶಕ್ತಿ ಎಂಟ್ರಿ ಅಂತೂ ಅಂದರೆ ಮುಗೀತು ಅಲ್ವಾ. ಅಂದರೆ ನಿಮ್ಮ ಮುಟ್ಟಿದೆಲ್ಲ ಚಿನ್ನನೇ ಆಗುತ್ತೆ, ಮುಟ್ಟಿದೆಲ್ಲ ಬಂಗಾರ ಆಗುತ್ತೆ, ನಾನಾ ಮೂಲೆಗಳಿಂದ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಧನಪ್ರಾಪ್ತಿ ಧನಾಗಮನ ಆಗುತ್ತೆ ನಿಮ್ಮ ಮನೆಗೆ ಸರಿನಾ. ಕೆಟ್ಟ ಕಣ್ಣ ದೃಷ್ಟಿಗಳು, ಅಕ್ಕಪಕ್ಕದವ್ರ ದೃಷ್ಟಿ ಆಗಿರಬಹುದು, ಯಾವುದೇ ಒಂದು ದೃಷ್ಟಿ ಇದ್ದರೂ ಕೂಡ ಈ ಒಂದು ರೆಮಿಡಿಯಿಂದ ನಿಮಗೆ ಒಳ್ಳೆಯದಾಗುತ್ತೆ ಓಕೆನಾ. ಸೊ ಬನ್ನಿ ತಡ ಮಾಡ್ದೇನೆ ಈ ರೆಮಿಡಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಗೈಸ್ ಇಲ್ಲಿ ನೋಡಿ, ನಾನು ಒಂದು ಗಾಜಿನ ಗ್ಲಾಸ್ನ ತೊಗೊಂಡಿದ್ದೀನಿ ಸರಿನಾ. ಈ ಗಾಜಿನ ಗ್ಲಾಸೇ ಆಗಬೇಕು ಗೈಸ್. ಯಾಕಪ್ಪ ಅಂತಂದರೆ ಗಾಜಿನ ಗ್ಲಾಸಲ್ಲಿ ಬಂದು ಒಂದು ನೆಗೆಟಿವಿಟಿನ ಆವಾಹನೆ ಮಾಡ್ಕೊಳ್ಳೋ ಶಕ್ತಿ ಈ ಗಾಜಿನ ಗ್ಲಾಸಿಗೆ ಇದೆ ಸರಿನಾ. ಸೊ ಅದಕ್ಕೆ ಇಲ್ಲಿ ಗಾಜಿನ ಗ್ಲಾಸ್ನ ತೊಗೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಗಾಯ್ಸ್ ನೀವೇನು ಮಾಡಬೇಕು ಅಂತಂದರೆ ನೋಡಿ, ನಾನು 1/4 ಟೇಬಲ್ ಸ್ಪೂನಷ್ಟು ಸ್ವಲ್ಪ ಕುಂಕುಮನ ಇದ್ರೊಳಗಡೆಗೆ ಹಾಕ್ಕೊಳ್ತಾ ಇದ್ದೀನಿ. ಕುಂಕುಮ ಅನ್ನೋದು ತುಂಬಾ ಒಂದು ಮಂಗಳಕರವಾದಂತಹ ವಸ್ತು. ಅಂದರೆ ದೇವತೆಗಳಿಗೆ ಕುಂಕುಮ ಆಗಿರಬಹುದು, ಅರಿಶಿನ ಆಗಿರಬಹುದು, ನಾವು ಗಂಧ ಥರ ಇಟ್ಬಿಟ್ಟು ನಾವು ಪೂಜೆ ಮಾಡ್ತೀವಿ ಅಲ್ವಾ. ಹಾಗೆಯೇ ಒಂದು ಶುಭ ಕಾರ್ಯಕ್ಕೂ ಕೂಡ ಕುಂಕುಮನ ನಾವು ಯೂಸ್ ಮಾಡ್ತೀವಿ. ಇದ್ರ ಜೊತೆಗೆ ಗಾಯ್ಸ್ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ. ನೋಡಿ, ಅರಿಶಿನ ಅನ್ನೋದು ತುಂಬಾ ಒಂದು ಮಂಗಳಕರವಾದಂತಹ ವಸ್ತು ಅಲ್ವಾ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಯಾವುದೇ ಒಂದು ಒಳ್ಳೆ ಕಾರ್ಯಗಳನ್ನ, ಶುಭ ಕಾರ್ಯಗಳನ್ನ ಮಾಡಬೇಕಾದ್ರೆ ನಾವು ಅರಿಶಿಣಕ್ಕೆ ಮೊದಲನೇ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಅಲ್ವಾ. ಅರಿಶಿಣನ ನಾವು ಮುಂದೆ ಇಟ್ಕೊಂಡು ಅಂತಂದರೆ ಫಸ್ಟು ನಾವು ಪ್ರಿಫರೆನ್ಸ್ನ ಕೊಡ್ತೀವಿ ಅರಿಶಿಣಕ್ಕೆ. ಸೊ ನಾನಿಲ್ಲಿ 1/4 ಟೇಬಲ್ ಸ್ಪೂನಷ್ಟು ಅರಿಶಿನೂ ಕೂಡ ಇದ್ರ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಗೈಸ್ ನೆಕ್ಸ್ಟು ನೀವೇನು ಮಾಡಬೇಕು ಅಂತ ಅಂದರೆ ಇದ್ರ ಒಳಗಡೆಗೆ ನೀವು ನೋಡಿ ನೀರನ್ನು ಹಾಕ್ಕೊಳ್ಬೇಕು. ಒಂದು 3/4 ಭಾಗದಷ್ಟು ನೀವು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ಒಂದು 3/4 ಭಾಗದಷ್ಟು ನೀರನ್ನು ನಾನು ಇದ್ರ ಜೊತೆಗೆ ಹಾಕ್ಕೊಂಡಿದ್ದೀನಿ ಆಯಿತಾ. ಇದಾದಮೇಲಿಂದ ಗಾಯ್ಸ್ ನೀವು ಈ ಒಂದು ರೆಮಿಡಿನ ಬಂದು ನೀವು ಭಾನುವಾರ, ಮಂಗಳವಾರ,
ಶುಕ್ರವಾರ ಮಾಡ್ಕೊಳ್ಬಹುದು. ಓಕೆನಾ. ಅಂದರೆ ಇದನ್ನು ನೈಟ್ ಟೈಮ್ ಮಾಡ್ಕೊಳ್ಳಿ, ಎಲ್ಲರೂ ಮಲಗಿದ ಮೇಲೆ ಮಾಡ್ಕೊಳ್ಳಿ, ಒಳ್ಳೆಯದು. ಯಾಕಂದರೆ ಮಕ್ಕಳೇನಾರು ಇದ್ದರೆ ಓಡಾಡ್ತಾ ಇರ್ತಾರಲ್ವಾ, ಸೊ ಇದನ್ನು ಕೆಳಗಡೆ ಬೀಳಿಸ್ಬಿಟ್ರೆ ಒಳ್ಳೆಯದಲ್ಲ, ಅದಕ್ಕೆ ಹೇಳ್ತಾ ಇರೋದು. ಸೊ ನೀವು ಇದನ್ನು ನೈಟ್ ಮಾಡ್ಕೊಳ್ಳಿ. ಒಂದು ಗಾಜಿನ ಗ್ಲಾಸ್ನ ತೊಗೊಂಡು ಸ್ವಲ್ಪ 1/4 ಟೇಬಲ್ ಸ್ಪೂನಷ್ಟು ಅರಿಶಿನ, ಹಾಗೆಯೇ 1/4 ಟೇಬಲ್ ಸ್ಪೂನಷ್ಟು ಕುಂಕುಮನ ಇದ್ರ ಜೊತೆಗೆ ಆ್ಯಡ್ ಮಾಡಿಕೊಂಡು ನಾವು ಏನು ಮಾಡಬೇಕು ಅಂತಂದರೆ ಗಾಯ್ಸ್, ಇಲ್ಲಿ ನೋಡಿ, 1 ಇಡಿಯಷ್ಟು ನಾನು ಕಲ್ಲುಪ್ಪನ್ನ ಇಲ್ಲಿ ತಗೊಳ್ತಾ ಇದ್ದೀನಿ. ಕಲ್ಲುಪ್ಪು ಅನ್ನೋದು ತುಂಬಾ ಪರಮ ಪವಿತ್ರವಾದಂಥದ್ದು. ಹಾಗೆಯೇ ಶನಿ ಗ್ರಹಕ್ಕೂ ಕೂಡ ಉಪ್ಪು ಅನ್ನೋದು ಶನಿಗೂ ಕೂಡ ತುಂಬಾ ಪ್ರಿಯವಾದಂಥದ್ದು. ಹಾಗೆಯೇ ಅದಕ್ಕಿಂತ ಹೆಚ್ಚಾಗಿ ಮಾತೆ ಮಹಾಲಕ್ಷ್ಮಿಗೆ ಕಲ್ಲುಪ್ಪು ಅನ್ನೋದು ತುಂಬಾ ಪ್ರಿಯವಾದಂಥದ್ದು. ಆಯಿತಾ. ಯಾಕಪ್ಪ ಅಂತಂದರೆ ಮಾತೆ ಮಹಾಲಕ್ಷ್ಮಿ ಕೂಡ ಸಮುದ್ರದಲ್ಲಿ ಉದ್ಭವವಾಗಿರೋದು, ಹಾಗೆಯೇ ಕಲ್ಲುಪ್ಪು ಕೂಡ ಸಮುದ್ರದಲ್ಲಿ ಉದ್ಭವವಾಗಿರೋದ್ರಿಂದ ಮಾತೆ ಮಹಾಲಕ್ಷ್ಮಿಯ ಸಹೋದರಿ ಅಂತಲೇ ಹೇಳ್ತಾರೆ ಇದನ್ನು. ಸರಿನಾ. ಹಾಗೆಯೇ ಕಲ್ಲುಪ್ಪನ್ನ ಬಂದು ನಾವು ದೃಷ್ಟಿ ದೋಷಗಳನ್ನ ಕಳೀಲಿಕ್ಕೆ, ಹಾಗೆಯೇ ಈ ರೀತಿ ಚಿಕ್ಕ ಪುಟ್ಟ ತಂತ್ರಗಳನ್ನ ಮಾಡ್ಕೊಳ್ಳಿಕ್ಕೆ ನಾವು ಯೂಸ್ ಮಾಡ್ತೀವಿ. ನಮ್ಮ ಆಹಾರದ ರುಚಿನ ಹೆಚ್ಚಿಸೋದಲ್ಲದೆ ಗಾಯಿಸಿದ್ದು ಈ ರೀತಿ ಚಿಕ್ಕ ಪುಟ್ಟ ತಂತ್ರಗಳಿಗೆ ಯೂಸ್ ಮಾಡ್ಕೊಳ್ತೀವಿ. ಸರಿನಾ. ಬೇಗನೆ ನಿಮಗೆ 100ಗೆ 200% ರಿಸಲ್ಟನ್ನು ಕೊಡುತ್ತೆ ಇದು ಕಲ್ಲುಪ್ಪು. ಸರಿನಾ. ಅದಕ್ಕೆ ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ, 1 ಮುಡಿ ನೋಡಿ, ಇಲ್ಲಿ 1 ಇಡಿಯಷ್ಟು ನಾನು ಕಲ್ಲುಪ್ಪನ್ನ ತೊಗೊಂಡಿದ್ದೀನಿ. ಹಾಗೆಯೇ ಗೈಸ್, ಇನ್ನೊಂದು ಏನಂತಂದರೆ, ಕಲ್ಲುಪ್ಪಿನಿಂದ ಮಾಡುವಂಥ ಪರಿಹಾರಗಳಿಗೆ 100ಗೆ 200% ರಿಸಲ್ಟನ್ನು ಕೊಡುತ್ತೆ. ಸರಿನಾ. ಅದ್ರ ಜೊತೆಗೆ ಗೈಸ್ ಇನ್ನೊಂದೇನಂತ ಅಂದರೆ, ನಾನು ಆಗಲೇ ಹೇಳ್ದಂಗೆ ಮತ್ತು ಮಹಾಲಕ್ಷ್ಮಿ ತುಂಬಾ ಪ್ರಿಯವಾದದ್ದು. ಈ ಒಂದು ರೆಮಿಡಿನ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸರಿನಾ. ಈ ರೀತಿ ಒಂದು ಕೈಯಲ್ಲಿ 1 ಇಡಿಯಷ್ಟು ನೀವು ಕಲ್ಲುಪ್ಪನ್ನ ತೊಗೊಂಡು ನಿಮ್ಮ ಮನೆಯಲ್ಲಿ ಎಲ್ಲ ಮೂಲೆಗಳಿಗೂ, ಯಾವ ಮೂಲೆನೂ ಬಿಡಬಾರ್ದು. ನೀವು ಈ ಕಲ್ಲುಪ್ಪನ್ನ ಕೈಯಲ್ಲಿ ಹಿಡ್ಕೊಂಡು ಟಚ್ ಮಾಡಬೇಕು. ಪ್ರತಿ ಒಂದು ಮೂಲೆಗೂ ಕೂಡ ಟಚ್ ಮಾಡ್ಕೊಳ್ಳಿ. ಈವನ್ ಬಾತ್ರೂಮ್ ಕೂಡ ಬಿಡಬಾರ್ದು. ನೀವು ಬಾತ್ರೂಮಲ್ಲೂ ಕೂಡ ಟಚ್ ಮಾಡ್ಕೊಳ್ಳಿ. ಟಚ್ ಮಾಡಿಬಿಟ್ಟು ಗೈಸ್ ನೀವು ಏನು ಮಾಡಬೇಕು ಅಂತ ಅಂದರೆ, ಪ್ರತಿಯೊಂದು ಯಾವ ಮೂಲೆನೂ ಬಿಡೋಕ್ಕೆ ಹೋಗ್ಬಾರ್ದು. ನಿಮ್ಮ ಮನೇಲಿ ಎಷ್ಟು ಮೂಲೆಗಳಿದೆ ಎಲ್ಲ ಮೂಲೆಗಳಿಗೂ ಕೂಡ ನೀವು ಇದನ್ನು ಟಚ್ ಮಾಡಿಬಿಟ್ಟು ತಂದುಬಿಟ್ಟು ನೀವು ಈ ರೀತಿ ಈ ನೀರೊಳಗಡೆ ಹಾಕ್ಕೊಳ್ಬೇಕಾಗತ್ತೆ. ಆಮೇಲೆ ಇನ್ನೊಂದೇನೆಂದರೆ ಗಾಯ್ಸ್, ಈ ಕಲ್ಲುಪ್ಪನ್ನ ನೀವು ಹಿಡ್ಕೊಂಡಿರ್ತೀರಲ್ವಾ, ಅದನ್ನು ಕೆಳಗಡೆ ಒಂದು ಚೂರು ಕೂಡ ಬೀಳಬಾರ್ದು. ಆ ರೀತಿ ನೋಡ್ಕೋಬೇಕು. ಈ ಒಂದು ಗ್ಲಾಸ್ನ ನೀವು ಒಂದು ಚಿಕ್ಕ ಪ್ಲೇಟ್ನ ತೊಗೊಂಡು ಇಟ್ಕೊಳ್ಳಿ. ಹಾಗೆಯೇ ಕಲ್ಲುಪ್ಪನ್ನ ಇದ್ರ ಜೊತೆ ಸೇರಿಸ್ಕೊಳ್ಳಿ. ಒಂದು ಚೂರು ಕೂಡ ಕಲ್ಲುಪ್ಪು ಕೆಳಗಡೆ ಬಿಡಬಾರ್ದು. ಯಾಕಂದರೆ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಈ ಕಲ್ಲುಪ್ಪು ಈ ಕೈಯಿಂದ ಟಚ್ ಮಾಡಿರ್ತೀರಲ್ವ, ಪ್ರತಿಯೊಂದು ಮೂಲೆಗೂ ನೆಗೆಟಿವಿಟಿನ ಈ ಕಲ್ಲುಪ್ಪು ಅನ್ನೋದು ಎಳ್ಕೊಂಡಿರುತ್ತೆ. ಸರಿನಾ. ಅದನ್ನು ತೊಗೊಂಡ್ಬಂದು ಈ ಗ್ಲಾಸಿಗೆ ಹಾಕಬೇಕು. ಕೆಳಗಡೆ ಅಂತೂ ಬೀಳಿಸಿದ್ರೆ ನೀವು ನೆಗೆಟಿವಿಟಿ ಅನ್ನೋದು ನಿಮ್ಮ ಮನೆಯಲ್ಲೇ ಉಳ್ಕೊಬಿಡುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಒಂದು ಚೂರು ಕೂಡ ನೀವು ಚೆಲ್ಲಕ್ಕಂತೂ ಹೋಗಬಾರ್ದು. ಅದಾದ್ಮೇಲಿಂದ ನೀವು ಇದನ್ನು ತೊಗೊಂಡು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಬಿಡಿ. ಸರಿನಾ. ಅಂದರೆ ಮಕ್ಕಳು ಓಡಾಡ್ತಾ ಇರ್ತಾರೆ, ಹುಷಾರಾಗಿ ನೋಡ್ಕೊಂಡಿಡಿ. ಯಾಕಂದರೆ ಈ ಗ್ಲಾಸಲ್ಲಿ ಒಂದು ಹನಿ ಕೂಡ ಕೆಳಗಡೆ ಬೀಳಬಾರ್ದು ನೀರು. ಓಕೆನಾ. ಸೊ ಅದಕ್ಕೆ ಹೇಳ್ತಾ ಇರೋದು. ಅದಾದಮೇಲಿಂದ ಗಾಯ್ಸ್, ನೀವು ಬೆಳಿಗ್ಗಿನ ಅಷ್ಟೊತ್ತಿಗೆ ಎದ್ದುಬಿಟ್ಟು, ಎಲ್ಲರೂ ಎದ್ದೇಳೋಕ್ಕಿಂತ ಮುಂಚೆನೇ ಎದ್ದುಬಿಟ್ಟು ತೊಗೊಂಡೋಗ್ಬಿಟ್ಟು ಈ ಒಂದು ನೀರನ್ನು ನೀವು ಯಾವುದಾದ್ರೂ ಒಂದು ಡ್ರೈನೇಜ್ಗೆ ಹಾಕ್ಬಿಡಿ. ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ಗಿಡದ ಹತ್ರ ಹಾಕ್ಬಿಡಿ. ಸರಿನಾ. ಹಾಕ್ಬಿಟ್ಟು ಎಗೇನ್ ನೀವು ಈ ಒಂದು ಗ್ಲಾಸನ್ನು ಮತ್ತೆ ನೀವು ವಾಶ್ ಮಾಡ್ಕೊಳ್ಳಿ. ಸರಿನಾ. ವಾಶ್ ಮಾಡಿಬಿಟ್ಟು ನೆಕ್ಸ್ಟ್ ವೀಕ್ ಮತ್ತೆ ಕೂಡ ನೀವು ಈ ಒಂದು ರೆಮಿಡಿನ ಮಾಡ್ಕೊಳ್ಬೋದು. ಇವತ್ತು ಮಂಗಳವಾರ ಮಾಡಿದ್ರಿ ಅಂದರೆ ನೆಕ್ಸ್ಟ್ ಮಂಗಳವಾರ ಮತ್ತೆ ಮಾಡ್ಕೊಳ್ಳಿ. ಸರಿನಾ. ನಿಜವಾಗ್ಲೂ ಗಾಯ್ಸ್, ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ. ನೋಡಿ, ಬೇಕಾದರೆ ಈ ಒಂದು ರೆಮಿಡಿ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಸಾಲದ ಸಮಸ್ಯೆನಲ್ಲಿ ಸಿಲ್ಕೊಂಡಿದ್ರೆ ನೀವು, ಹಾಗೆಯೇ ಆರೋಗ್ಯದ ಸಮಸ್ಯೆ ಏನಾದರೂ ಇದ್ದರೆ ಮನೆಯಲ್ಲಿ ₹1 ಉಳಿತಾ ಇಲ್ಲ, ಕಿರಿಕಿರಿ ಆಗ್ತಾ ಇದೆ ಮನೆಯಲ್ಲಿ, ನಮಗೆ ಜಗಳ ಅನ್ನೋದು ಜಾಸ್ತಿ ಇದೆ, ಗಂಡ ಹೆಂಡತಿ ಮಧ್ಯೆ ಜಗಳ ಜಾಸ್ತಿ ಆಗ್ತಾ ಇದೆ, ಕೆಟ್ಟ ದೃಷ್ಟಿ ನಮ್ಮ ಮನೆ ಮೇಲೆ ಬಿದ್ದಿದೆ ಅಂತ ಇರ್ಬೋದು. ಈ ರೀತಿ ಗಾಯ್ಸ್, ಏನೇ ಒಂದು ನಿಮ್ಗೆ ಯಾವುದೇ ರೀತಿ ಕಷ್ಟ ಇದ್ದರೂ ಕೂಡ ಈ ಒಂದು ನೀರು, ಹಾಗೆಯೇ ಅರಿಶಿನ, ಕುಂಕುಮ ಮತ್ತು ಕಲ್ಲುಪ್ಪು ಹಾಕಿದ್ದೀನಲ್ವಾ, ಈ ಒಂದು ಕಲ್ಲುಪ್ಪಿನ ನೀರು ನಿಮಗೆ ನಿಜವಾಗ್ಲೂ ಅದ್ಭುತವಾಗಿ ಕೆಲಸನ ಮಾಡುತ್ತೆ. ಬೇಕಾದ್ರೆ ನೀವೇ ನನಗೆ ಕಮೆಂಟ್ ಮಾಡ್ತೀರಾ, ಹೌದು ಮೇಡಮ್ ನೀವು ಹೇಳಿದ್ದು ನನಗೆ ಸಕ್ಸಸ್ ಆಯಿತು, ಒಳ್ಳೆಯದಾಯಿತು ಅಂತ ನೀವೇ ನನಗೆ ಕಮೆಂಟ್ ಮಾಡ್ತೀರಾ ನಿಜವಾಗ್ಲೂ. ಓಕೆನಾ. ಓಕೆ ಗೈಸ್, ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಆದಷ್ಟು ದಯವಿಟ್ಟು ಇದೊಂದು ರಿಕ್ವೆಸ್ಟ್ ಅಂದ್ಕೊಳ್ಳಿ, ಲೈಕ್ ಮಾಡಿ. ಇನ್ನೊಬ್ರ ಕಷ್ಟಕ್ಕೆ ನೆರವಾಗಿ ನಾವು ಮಾತ್ರ ಚೆನ್ನಾಗಿರಬೇಕು, ನಾವು ಮಾತ್ರ ಬದುಕಬೇಕು ಅನ್ನೋದು ಇದು ಗೈಸ್. ಓಕೆನಾ. ಅಂದರೆ ನಮ್ಮ ಥರನೇ ತುಂಬ ಜನ ಬದುಕ್ತಾ ಇರ್ತಾರೆ, ಅಂದರೆ ಕಷ್ಟದಲ್ಲಿ ನರಳ್ತಾ ಇರ್ತಾರೆ ಅಲ್ವಾ. ನಮ್ಮಿಂದ ಏನೇ ಒಂದು ಹೆಲ್ಪ್ ಆಗಬೇಕು ಹೊರತು ನಾವು ಮಾತ್ರ ಎಲ್ಲ ತಿಳ್ಕೊಂಡು ನಾವು ಮಾತ್ರ ಚೆನ್ನಾಗಿ ಬದುಕಬೇಕು ಅನ್ನೋದು ಒಳ್ಳೆಯದಲ್ಲ ಅಲ್ವಾ. ಸೊ ಈಗ ನೋಡಿ, ನನಗೇನು ಗೊತ್ತು ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಿದ್ದೀನಿ. ಹಾಗೆಯೇ ತುಂಬ ಜನ ಕಮೆಂಟ್ಸ್ ಮಾಡ್ತಿದ್ದೀರಾ, ಮೇಡಮ್ ನೀವು ಹೇಳಿದ್ದು ನನಗೆ ವರ್ಕೌಟ್ ಆಗ್ತಾ ಇದೆ, ನನಗೆ ಒಳ್ಳೇದಾಗ್ತಿದೆ ಅಂತ ಕಮೆಂಟ್ಸ್ನ ಮಾಡ್ತಿದ್ದೀರಾ. ಹಾಗೆಯೇ ನಿಮ್ಗೆ ಯಾವ್ಯಾವ ರೀತಿ ನಿಮಗೆ ನೀವು ಕೇಳಿದ್ದು ಯಾವುದ್ಯಾವ್ದು ಕಮೆಂಟಲ್ಲಿ ಕೇಳಿದ್ದೀರಾ ಸುಮಾರು, ಅಂದರೆ ಈ ರೀತಿ ಪ್ರಾಬ್ಲಮ್ ಇದೆ, ಆ ರೀತಿ ಪ್ರಾಬ್ಲಮ್ ಇದೆ, ನಮಗೆ ತಿಳಿಸ್ಕೊಡಿ, ಈ ರೀತಿ ರೆಮಿಡಿಗಳನ್ನ ತಿಳಿಸ್ಕೊಡಿ ಅಂತ ಕೇಳಿ
ಕೇಳಿದ್ದೀರಾ. ನಾನು ಆಲ್ಮೋಸ್ಟ್ ಎಲ್ಲದಕ್ಕೂ ಕೂಡ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ, ಸರಿನಾ. ಹಾಗೆಯೇ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿ, ನಾನು ಅದರಲ್ಲಿ ಆನ್ಸರ್ ಮಾಡ್ತೀನಿ. ಯಾವ್ಯಾವ ರೀತಿ ನಿಮಗೆ ವೀಡಿಯೋಸ್ ಬೇಕಂತ ಕೇಳಿ ಅದನ್ನು ನಾನು ಮಾಡ್ತೀನಿ, ಓಕೆನಾ. ಓಕೆ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಹಾಗೆಯೇ ಇದೇ ರೀತಿ ನಾನು ಸುಮಾರು ವೀಡಿಯೋಸ್ ಮಾಡಿ ಹಾಕಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಒಮ್ಮೆ ಅದನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಎಲ್ಲರಿಗೂ ಮಾತೆ ಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ, ನಿಮ್ಮ ಕಷ್ಟಗಳೆಲ್ಲ ಕಳೀಲಿ ಅಂತ ನಾನು ಕೂಡ ದೇವಿ ಹತ್ರ, ಹಾಗೆಯೇ ನಮ್ಮ ಮನೆ ದೇವ್ರ ಹತ್ರ, ಹಾಗೆಯೇ ನಾನು ಇಷ್ಟಪಡುವಂಥ ದೇವ್ರ ಹತ್ರ, ಎಲ್ಲರ ಹತ್ರ ಕೂಡ ನಾನು ನಿಮಗೋಸ್ಕರ, ನಾನು ಕೂಡ ನನ್ನ ಸಬ್ಸ್ಕ್ರೈಬರು ನನ್ನ ಫ್ಯಾಮಿಲಿ ಅಲ್ವಾ. ಹಾಗೆಯೇ ನನ್ನ ಯಾರ್ಯಾರು ನನ್ನ ಚಾನಲ್ ನೋಡ್ತಿದ್ದೀರಾ ಅವರು ಕೂಡ ನನ್ನ ಫ್ಯಾಮಿಲಿನೇ. ಸೊ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಕೂಡ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.